ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಆತ್ಮೀಯಂತ ಸ್ವಾಗತ. ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬಳಸೋದು, ಯಾವ ರೀತಿ ನಾವು ಇಂಗ್ಲೀಷ್ನ ಕಲಿಯೋದು, ಇಂಪ್ರೂವ್ ಮಾಡ್ಕೊಳ್ಳೋದು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೊಸ ಹೊಸ ವಾಕ್ಯಗಳನ್ನು ತರ್ತಾ ಇದ್ದೀನಿ. ಅವು ದಿನನಿತ್ಯ ನೀವು ಬಳಸುವಂಥ ಪದಗಳೇ. ಯಾಕಂದರೆ ಮೊದಲು ಅವಕೂರ್ನ ತಿಳ್ಕೊಂಡು ಅಂದರೆ ನಮಗೆ ಇಂಗ್ಲೀಷ್ ಈಸಿ ಆಗ್ತದೆ, ಆಮೇಲೆ ವಾಕ್ಯಗಳನ್ನು ಕಲೀಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಈ ವಿಡಿಯೋಗಳನ್ನು ಸ್ವಲ್ಪ ಲಾಂಗ್ ಆಗಿರ್ತವೆ, ಯಾಕಂದ್ರೆ ಸ್ವಲ್ಪ ಸ್ಲೋ ಆಗಿ ವಿಡಿಯೋ ಮಾಡ್ತಿರ್ತೀನಿ ಅಲ್ಲಿ ತಿಳಿಬೇಕಂತೇಳಿ. ಅದಕ್ಕೆ ಯಾರೂ ಮಧ್ಯೆ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಗ್ತದೆ. ಹಾಗೆ ಆ ವಾಕ್ಯಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಬರೀ ಯೂಟ್ಯೂಬಲ್ಲಿ ನೋಡೋದ್ರಿಂದ ನಿಮಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ. ಯಾಕೆ ಅವು ನೋಟ್ಸ್ ಮಾಡಿಕೊಂಡು ಡೈಲಿ ಬಳಸಬೇಕು. ಬಳಕೆಯಲ್ಲಿ ಮಾಡುವುದರಿಂದ ನಿಮಗೆ ಈಸಿಯಾಗಿ ಇಂಗ್ಲೀಷ್ನ ಮಾತನಾಡಲು ಮತ್ತು ಓದಲು ಬರೆಯಲು ಕಲಿಯುತ್ತೀರ. ಮತ್ತೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಬ್ಬರು, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನನ್ನಪ್ಪ ಅಂದ್ರೆ ಬೋತ್ ಆಫ್ ಅಸ್. ಅವರಿಬ್ಬರು, ಇದಕ್ಕೆ ಬೋತ್ ಆಫ್ ದೆಮ್ ಅಂತ ಕರಿತೀವಿ. ನೋಡಿ, ಎರಡು ಕಡೆನೂ ಬಹುವಚನನೇ ಇದೆ. ನೆಕ್ಸ್ಟ್ ನಾವೆಲ್ಲರಲ್ಲಕ್ಕೆ ಆಲ್ ಆಫ್ ಅಸ್. ಇಂಗ್ಲೀಷ್ನಲ್ಲಿ ಆಲ್ ಆಫ್ ಅಸ್ ಅನ್ನಬೇಕು. ನಾನು ಮನೆಯಲ್ಲಿದ್ದೇನೆ, ಇದಕ್ಕೆ ಐ ಆಮ್ ಆಟ್ ಹೋಮ್. ನೆಕ್ಸ್ಟ್ ನನಗೆ ಗೊತ್ತಿಲ್ಲ, ಅದನ್ನು ಐ ಡೋಂಟ್ ನೋ. ಮತ್ತೊಮ್ಮೆ ಒನ್ಸ್ ಅಗೇನ್. ಅವನು ನನ್ನ ಸ್ನೇಹಿತ, ಹಿ ಈಸ್ ಮೈ ಫ್ರೆಂಡ್. ಹುಷಾರಾಗಿರು, ಬಿ ಕೇರ್ಫುಲ್. ತಿಂಡಿ ತಿನ್ನು, ಹ್ಯಾವ್ ಬ್ರೇಕ್ಫಾಸ್ಟ್. ಪುನಃ ಆಲೋಚಿಸು, ಥಿಂಕ್ ಅಗೇನ್. ಅವನನ್ನು ನಿಲ್ಲಿಸು, ಸ್ಟಾಪ್ ಹಿಮ್. ಹಿಂದೆ ತಿರುಗು, ಟರ್ನ್ ಬ್ಯಾಕ್. ಅನುಮಾನವಿಲ್ಲ, ನೋ ಡೌಟ್. ಇಲ್ಲಿ ಬಿ ಸೈಲೆಂಟ್ ಆಗ್ತದೆ. ಒಳ್ಳೆಯ ಉಪಾಯ, ಗುಡ್ ಐಡಿಯಾ. ನನ್ನನ್ನು ನಂಬು, ಟ್ರಸ್ಟ್ ಮೀ. ಮತ್ತೆ ಸಿಗೋಣ, ಸಿ ಯು ಅಗೇನ್. ಇಲ್ಲಿಗೆ ಬಾ, ಕಮ್ ಹಿಯರ್. ಅಲ್ಲಿಗೆ ಹೋಗು, ಗೋ ದೇರ್. ಮರಳಿ ಬಾ, ಕಮ್ ಬ್ಯಾಕ್. ಬರೆದುಕೋ, ರೈಟ್ ಡೌನ್. ಹುಡುಗಾಟ ನಿಲ್ಲಿಸು, ಅಂದ್ರೆ ತಮಾಷೆ ಮಾಡಂತೀವಲ್ಲ, ಸ್ಟಾಪ್ ಕಿಡ್ಡಿಂಗ್. ಹುಡುಗಾಟ ನಿಲ್ಲಿಸು. ನನಗೆ ಅದು ಗೊತ್ತು, ಐ ನೌ ದ್ಯಾಟ್. ನನಗೆ ಅದು ಗೊತ್ತಿಲ್ಲ, ಐ ಡೋಂಟ್ ನೌ ದ್ಯಾಟ್. ನಿನಗೆ ಅದು ಗೊತ್ತಾ? ಇದು ಪ್ರಶ್ನೆ ಮಾಡ್ತೀವಲ್ಲ, ಡೂ ಯು ನೌ ದ್ಯಾಟ್. ನಾನು ಹೋಗಬೇಕು, ಐ ಹ್ಯಾವ್ ಟು ಗೋ. ನಾನು ಕುಳಿತುಕೊಳ್ಳಬೇಕು, ಇದನ್ನು ಇಂಗ್ಲೀಷ್ನಲ್ಲಿ ಏನಂತೇವೆ ಅಂದ್ರೆ ಐ ಹ್ಯಾವ್ ಟು ಸಿಟ್ ಅಂತ ಹೇಳಬೇಕು. ನಾನು ನೋಡಬೇಕು, ಐ ಹ್ಯಾವ್ ಟು ಸಿ. ನಾಚಿಕೆ ಪಡಬೇಡಿ, ಡೋಂಟ್ ಫೀಲ್ ಶೇ. ನನಗೆ ಅದು ಬೇಕು, ಐ ವಾಂಟ್ ದ್ಯಾಟ್. ನೀವು ಬಿಡುವಾಗಿದ್ದೀರಾ, ಆರ್ ಯು ಫ್ರೀ. ಯಾವ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಬೇಗ ಚೇತರಿಸಿಕೊಳ್ಳಿ, ಗೆಟ್ ವೆಲ್ ಸೂನ್.
ತುಂಬ ಒಳ್ಳೆಯದು. ವೆರಿ ಗುಡ್. ವೆರಿ ಗುಡ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.